ಈ ಹಸು ತರೋ ಮುಂಚೆ ಗರ್ಭಿಣಿ ಇತ್ತು, ಆದರೆ ಡೇಟ್ ಮಾತ್ರ ಪಕ್ಕಾ ಇದ್ದಿದ್ದಿಲ್ಲ. ಎಷ್ಟು ತಿಂಗಳು ಗರ್ಭಿಣಿ ಅಥವಾ ಯಾವ ಡೇಟಕ್ಕೆ ಕರು ಹಾಕ್ಬೋದು ಎಂಬುದು ಮಾಹಿತಿ ಯಾವುದೂ ಇರಲಿಲ್ಲ. ಆದರೂ ಗರ್ಭಿಣಿ ಇರೋದು ಪಕ್ಕಾ ಇದೆ ಎಂದು ಗೊತ್ತಾಯಿತು. ಆದರೆ ಈ ಹಸು ಕರು ಹಾಕುವವರಿಗೆ ಒಂದು ಭಯ ಕಾಡ್ತಾ ಇತ್ತು. ಹಸು ಕರು ಹಾಕಿದ ನಂತರ ತನ್ನಿಂದ ತಾನೇ ಹೇಳೋದಕ್ಕೆ ಪ್ರಯತ್ನ ಪಡುತ್ತೋ ಇಲ್ಲೋ ಅಂತ ಎಂಬುದು ನನಗೆ ಭಯ ಕಾಡ್ತಾ ಇತ್ತು. ಪ್ರತಿದಿನ ಅಂತೂ ತಪ್ಪದೆ ಕ್ಯಾಲ್ಸಿಯಂ ಬಳಸ್ತಿದ್ದೆ, ಅದರಿಂದ ನನಗೆ ರಿಸಲ್ಟ್ ಬಂದೇ ಬಂತು. ಹಸು ಇಷ್ಟು ವೀಕ್ ಇದ್ರು ಕೂರುವಾಗ ಹೇಳುವಾಗ ಏನು ಸಮಸ್ಯೆ ಆಗಲಿಲ್ಲ. ಇದೇ ರೀತಿ ಸಮಸ್ಯೆ ಇದ್ರೆ ಇದನ್ನು ಕೂಡ ಯೂಸ್ ಮಾಡಬಹುದು. ಆದ್ರೆ ಒಂದಂತೂ ಗಂಭೀರ ಸಮಸ್ಯೆ ಆಯ್ತು. ಅದು ಏನಂದ್ರೆ ಹಸು ಪೂರ್ಣ ದಿನಗಳನ್ನು ತೆಗೆದುಕೊಳ್ಳದೇನೆ ಜೀವ ಇರದ ಕರುವನ್ನು ಹಾಕಿತ್ತು. ಹಸುನ ತರುವಾಗ ಮೊದಲೇ ಕಂಡೀಷನ್ ಬೇರೆ ಇತ್ತು, ಬಾಡಿ ಸ್ಕೋರ್ ಆಗಲಿ. ಇದರಿಂದ ಹಸು ಕರು ಜೀವ ಇರದ ಕರುವನ್ನು ಹಾಕಿತ್ತು. ಅದಕ್ಕೆ ಅಂತಾನೆ ಹಸುನ ರೆಡಿ ಮಾಡೋದಕ್ಕೆ ಪ್ರತಿದಿನ ಕ್ಯಾಲ್ಸಿಯಂ ಮತ್ತು ವಿಟಮಿನ್ H+ ಇದನ್ನು ಬಳಸ್ತಿದ್ನಿ. ಯಾಕಂದ್ರೆ ಹಸುವಿನ ಕೆಚ್ಚಲ ಬೆಳವಣಿಗೆ ಆಗಲ್ಲ. ಈಗ ನೀವು ನೋಡ್ತಿರಬಹುದು, ದಿನ ಪೂರ್ತಿ ತೆಗೆದುಕೊಳ್ಳದೇನೆ ಹಸು ಕರು ಹಾಕಿದೆ, ಆದ್ರೂ ಕೂಡ ಅದರ ಕೆಚ್ಚಲ ಬೆಳವಣಿಗೆ ಚೆನ್ನಾಗಿ ಆಗಿದೆ. ಇದನ್ನ ಪ್ರತಿದಿನಕ್ಕೆ ಹಸುಗಳಿಗೆ 10 ml ದಂತೆ ಹಾಕಬೇಕಾಗುತ್ತೆ. ಹಸು ಕರು ಹಾಕುವ ಮುಂಚೆ ಅಥವಾ 8ನೇ ತಿಂಗಳಲ್ಲಿ 9ನೇ ತಿಂಗಳಲ್ಲಿ ಯೂಸ್ ಮಾಡಬಹುದು. ಕರು ಹಾಕಿದ ನಂತರ ಕೂಡ ಯೂಸ್ ಮಾಡಬಹುದು. ಅಥವಾ ಹಸುಗಳಲ್ಲಿ ಎಮ್ಮೆಗಳಲ್ಲಿ ಹಾಲಿನ ಪ್ರಮಾಣ ಹೆಚ್ಚಿಗೆ ಮಾಡಬೇಕಂದ್ರೆ ಇದು ಒಂದು ಕೂಡ ಒಳ್ಳೆ ಸಪ್ಲಿಮೆಂಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಹೈನುಗಾರಿಕೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಈ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.